ತಪಸ್ಸಿನಲ್ಲಿ ನಿರತರಾಗಿದ್ದ ಅಧೋಮುಖರಾಗಿ ಜೋತು ಬಿದ್ದಿದ್ದ ವಾಲಖಿಲ್ಯ ಮಹರ್ಷಿಗಳನ್ನು. ಈ ವಾಲಖಿಲ್ಯ ಮಹರ್ಷಿಗಳು ಬ್ರಹ್ಮನ ಕುಮಾರರು, ಆಜನ್ಮ ಬ್ರಹ್ಮಚಾರಿಗಳು. ಅವರು ರೆಂಬೆಯ ಕೊನೆಯಲ್ಲಿ ಜೋತಾಡ್ತಾ ಸೂರ್ಯನ ಕಿರಣಗಳನ್ನು ಆಹಾರವಾಗಿ ತೆಗೆದುಕೊಳ್ತಾ ತಪಸ್ಸನ್ನು ಮಾಡ್ತಾ ಇದ್ದರು. ಇದನ್ನು ಕಂಡ ಗರುಡನಿಗೆ ಒಂದು ಆಲೋಚನೆ ಬಂತು. ನಾನೇನಾದರೂ ಈ ರೆಂಬೆಯನ್ನು ಬಿಟ್ಟರೆ ಖಂಡಿತ ಸಾಯುತ್ತಾರೆ, ಅವರ ತಪಸ್ಸು ಭಂಗಗೊಳ್ಳುತ್ತದೆ. ಹಾಗಾಗದಂತೆ ನಾನು ಮಾಡಬೇಕು ಎಂದುಕೊಂಡು 2 ಉಗುರುಗಳಿಂದ ಗಜಕಚ್ಚಪಗಳನ್ನು ಹಿಡಿದು ಹಾಗೂ ವಾಲೆಖಿಲ್ಯ ಋಷಿಗಳು ಇರುವಂತಹ ಕೊಂಬೆಯನ್ನು ತನ್ನ ಕೊಕ್ಕಿನಿಂದ ಹಿಡಿದು ಹಾರತೊಡಗಿತು. ದೇವತೆಗಳಿಂದಲೂ ಮಾಡಲಸಾಧ್ಯವಾದ ಕಾರ್ಯವನ್ನು ಗರುಡ ಮಾಡುತ್ತಿರುವುದನ್ನು ಕಂಡ ವಾಲೆಖಿಲ್ಯ ಮಹರ್ಷಿಗಳು ಆಶ್ಚರ್ಯಚಕಿತರಾದರು. ಪಕ್ಷಿರಾಜನ ಈ ಪರಾಕ್ರಮವನ್ನು ನೋಡಿ, ಅವನು ಅನಾಯಾಸವಾಗಿ ಹೊರುತ್ತಿದ್ದ ಈ ಮಹಾಭಾರವನ್ನು ನೋಡಿ ಅವನಿಗೆ ವಾಲೆಖಿಲ್ಯ ಮಹರ್ಷಿಗಳು ಗರುಡ ಎಂದು ನಾಮಕರಣವನ್ನು ಮಾಡಿದರು.